ಬಾಂಗ್ಲಾದಲ್ಲಿ ತಾರಿಕ್ ರೆಹಮಾನ್ ಯುಗ. ಪಾಕಿಸ್ತಾನಕ್ಕೆ ಇದು ವರವೋ ಅಥವಾ ಶಾಪವೋ? ಪಾಕಿಸ್ತಾನವು ಬಾಂಗ್ಲಾದೇಶದಲ್ಲಿನ ಬದಲಾವಣೆಯನ್ನು ತನಗೆ ಸಿಕ್ಕ ದೊಡ್ಡ ಗೆಲುವು ಅಂತ ಬಿಂಬಿಸಿಕೊಂಡು ಸಂಭ್ರಮಿಸೋದಕ್ಕೆ ಹೊರಟಿದೆ. ಆದ್ರೆ ಇದು ಹುಚ್ಚುತನ. ಯಾಕಂದ್ರೆ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಅವರು ತಾವು ಪಾಕಿಸ್ತಾನದ ಕೈಗೊಂಬೆಯಾಗುವುದಿಲ್ಲ ಅನ್ನುವುದಕ್ಕೆ ಈಗಾಗಲೇ ಅನೇಕ ಪುರಾವೆಗಳನ್ನ ಕೊಟ್ಟಿದ್ದಾರೆ. ಅವರ ಪ್ರಾಕ್ಟಿಕಲ್ ರಾಷ್ಟ್ರೀಯವಾದ ಪಾಕಿಸ್ತಾನಕ್ಕೆ ಲಾಭಕ್ಕಿಂತ ಹೆಚ್ಚಾಗಿ ಆತಂಕವನ್ನೇ ತರುವಂಥದ್ದು ಅನ್ನುವ ಬಗ್ಗೆ ಅನುಮಾನಗಳಿಲ್ಲ. ಪಾಕಿಸ್ತಾನದ ಐಎಸ್ಐ ಬಾಂಗ್ಲಾವನ್ನು ಭಾರತದ ವಿರುದ್ಧದ ನೆಲವನ್ನಾಗಿ ಬಳಸಲು ಹೋದ್ರೆ ಅದು ನೇರವಾಗಿ ರೆಹಮಾನ್ ಸರ್ಕಾರದ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಪೆಟ್ಟು ಬೀಳುವಂತೆ ಮಾಡುತ್ತೆ. ಬಾಂಗ್ಲಾದೇಶ ಫಸ್ಟ್ ನೀತಿ ಪಾಕಿಸ್ತಾನದ ಪ್ರಭಾವಕ್ಕೆ ಬ್ರೇಕ್. ತಾರಿಕ್ ರೆಹಮಾನ್ ಅವರ ಇತ್ತೀಚಿನ ಭಾಷಣಗಳಲ್ಲಿ ಪದೇ ಪದೇ ಕೇಳಿ ಬಂದಿದ್ದು ನೋ ದಿಲ್ಲಿ ನೋ ಪಿಂಡಿ, ಬಾಂಗ್ಲಾದೇಶ ಫಸ್ಟ್ ಅನ್ನುವ ಘೋಷಣೆ. ಇದು ಪಾಕಿಸ್ತಾನಕ್ಕೆ ಮೊದಲ ಆಘಾತ. ಹಸೀನಾ ಕಾಲದಲ್ಲಿ ಭಾರತದತ್ತ ವಾಲಿತ್ತು ಅನ್ನುವ ಕಾರಣಕ್ಕೆ ಬಿಎನ್ಪಿ ಸಂಪೂರ್ಣವಾಗಿ ಪಾಕಿಸ್ತಾನದ ಮಡಿಲಿಗೆ ಬೀಳುತ್ತದೆ ಅಂತ ಅಂದುಕೊಳ್ಳೋದು ಮೂರ್ಖತನವಾಗಬಹುದು. ರೆಹಮಾನ್ ಅವರ ಪ್ರಾಕ್ಟಿಕಲ್ ವಿದೇಶಾಂಗ ನೀತಿ ಪಾಕಿಸ್ತಾನಕ್ಕೆ ಸಿಗಬಹುದಾದ ಮುಕ್ತ ಪ್ರವೇಶವನ್ನ ನಿರ್ಬಂಧಿಸಬಹುದು. ಜಮಾತೆ ಇಸ್ಲಾಮಿ ಜೊತೆಗಿನ ಬಿರುಕು, ಪಾಕಿಸ್ತಾನದ ಅಸ್ತ್ರಕ್ಕೆ ಪೆಟ್ಟು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಬಾಂಗ್ಲಾದೇಶದಲ್ಲಿ ತನ್ನ ಪ್ರಭಾವ ಬೀರಲು ಯಾವಾಗಲೂ ಜಮಾತ್ ಎ ಇಸ್ಲಾಮಿಯಂತಹ ಕಟ್ಟರ ಸಂಘಟನೆಗಳನ್ನ ಬಳಸಿಕೊಳ್ಳುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಎನ್ಪಿ ಮತ್ತು ಜಮಾತ್ ನಡುವೆ ರಾಜಕೀಯ ಸಂಘರ್ಷ ಏರ್ಪಟ್ಟಿದೆ. ರೆಹಮಾನ್ ಅವರು ಜಮಾತ್ನಿಂದ ಅಂತರ ಕಾಯ್ದುಕೊಳ್ಳುತ್ತಿರುವುದಷ್ಟೇ ಅಲ್ಲ, ಜಮಾತ್ ಈಗ ಅವರ ಎದುರಾಳಿ. ಇದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವು. ಅದು ಜಮಾತ್ ಅನ್ನು ಬಾಂಗ್ಲಾದಲ್ಲಿ ತನ್ನ ಟೆರರಿಸಂ ಇನ್ಶೂರೆನ್ಸ್ ಪಾಲಿಸಿಯಾಗಿ ಉಳಿಸಿಕೊಳ್ಳಲು ಹೊರಟ್ರೆ ಬಿಎನ್ಪಿ ಮತ್ತು ಪಾಕಿಸ್ತಾನದ ನಡುವೆ ಭವಿಷ್ಯದಲ್ಲಿ ಶೀತಲ ಸಮರವೇ ಶುರುವಾಗಬಹುದು. ಭಾರತದ ಸಾಫ್ಟ್ ಪವರ್ ಮತ್ತು ರಕ್ಷಣಾತ್ಮಕ ಬದಲಾವಣೆ. ಪಾಕಿಸ್ತಾನವು ಬಾಂಗ್ಲಾದೇಶದ ಮೂಲಕ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಥಿರತೆ ಉಂಟು ಮಾಡಲು ರೋಹಿಂಗ್ಯಾ ಬಿಕ್ಕಟ್ಟನ್ನು ಬಳಸಿಕೊಂಡು ಸಂಚು ರೂಪಿಸುತ್ತಿದೆ ಎಂಬ ವರದಿಗಳಿವೆ. ಆದರೆ ಅದಕ್ಕೂ ಈಗ ಕಡಿವಾಣ ಬೀಳಬಹುದು. ಯಾಕಂದ್ರೆ ಭಾರತವು ಈಗಾಗಲೇ ಬಿಎನ್ಪಿ ಜೊತೆ ಸಂಬಂಧ ಸುಧಾರಿಸಲು ಹೆಜ್ಜೆ ಇಟ್ಟಿದೆ. ಖಲೀದಾ ಜಿಯಾ ಅವರು ನಿಧನರಾದಾಗ ಭಾರತದ ವಿದೇಶಾಂಗ ಸಚಿವರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದು ಮತ್ತು ಪ್ರಧಾನಿ ಮೋದಿಯವರ ಪತ್ರ ರಾಜತಾಂತ್ರಿಕವಾಗಿ ದೊಡ್ಡ ಬದಲಾವಣೆ ತಂದಿದೆ. ಬಾಂಗ್ಲಾದೇಶದ ಆರ್ಥಿಕತೆಗೆ ಭಾರತದ ಸಹಕಾರ ಅನಿವಾರ್ಯವಾಗಿರುವುದರಿಂದ ರೆಹಮಾನ್ ಅವರು ಪಾಕಿಸ್ತಾನದ ಹಿತಾಸಕ್ತಿಗಾಗಿ ಭಾರತವನ್ನು ಎದುರು ಹಾಕಿಕೊಳ್ಳುವ ಸಾಧ್ಯತೆ ಕಡಿಮೆ. ಪಾಪರ್ ಪಾಕಿಸ್ತಾನ, ಸೇಫರ್ ಇಂಡಿಯಾ. ಪಾಕಿಸ್ತಾನ ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ದಿವಾಳಿಯಾಗುವ ಅಂಚಿನಲ್ಲಿದ್ರೆ ಬಾಂಗ್ಲಾದೇಶ ಪ್ರಗತಿಯ ದಾರಿಯಲ್ಲಿರೋ ದೇಶ. ಹಾಗಾಗಿ ಪಾಪರ್ ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರವಾದರೆ ತನಗೇ ಡೇಂಜರ್ ಅನ್ನುವ ಅರಿವು ರೆಹಮಾನ್ ರವರಿಗಿದೆ. ಪಾಕಿಸ್ತಾನವು ಬಾಂಗ್ಲಾದೇಶವನ್ನು ಕೇವಲ ಭಾರತ ವಿರೋಧಿ ಅಸ್ತ್ರವಾಗಿ ಬಳಸಿಕೊಳ್ಳಲು ಬಯಸುತ್ತದೆಯೇ ಹೊರತು ಇನ್ಯಾವ ರೀತಿಯಲ್ಲೂ ಬಾಂಗ್ಲಾದೇಶಕ್ಕೆ ನೆರವಾಗುವ ಶಕ್ತಿ ಪಾಕಿಸ್ತಾನಕ್ಕಿಲ್ಲ. ಬಾಂಗ್ಲಾದೇಶ ಇವತ್ತು ಜವಳಿ ರಫ್ತು ಕ್ಷೇತ್ರದಲ್ಲಿ ಜಾಗತಿಕ ಶಕ್ತಿ. ಆದರೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದಿಂದ ಆಮದು ಮಾಡಿಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ಹಾಗೆಯೇ ಬಾಂಗ್ಲಾಕ್ಕೆ ಒದಗಿಸಿಕೊಡುವುದಕ್ಕೆ ಪಾಕಿಸ್ತಾನದ ಹತ್ತಿರ ದೊಡ್ಡ ಮಾರುಕಟ್ಟೆಯೂ ಇಲ್ಲ. ಬಟ್ ಭಾರತ ಹಾಗಲ್ಲ. ಬಾಂಗ್ಲಾದೇಶದ 50% ಹೆಚ್ಚು ವಿದ್ಯುತ್ ಮತ್ತು ಅಗತ್ಯ ವಸ್ತುಗಳ ಪೂರೈಕೆ ಭಾರತದ ಮೂಲಕ ಅಥವಾ ಭಾರತದಿಂದ ನಡೆಯುತ್ತಿದೆ. ಪಾಕಿಸ್ತಾನದ ಸ್ನೇಹಕ್ಕಾಗಿ ಭಾರತದೊಂದಿಗಿನ ಈ ಆರ್ಥಿಕ ಸಂಬಂಧವನ್ನು ಕಡಿದುಕೊಳ್ಳುವುದು ಬಾಂಗ್ಲಾದೇಶಕ್ಕೆ ಆರ್ಥಿಕ ಆತ್ಮಹತ್ಯೆಯಂತಾಗಬಹುದು. ಆದ್ರಿಂದ ರೆಹಮಾನ್ ಅವರು ಪಾಕಿಸ್ತಾನದ ಪರವಾಗಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಸಾಧ್ಯ. ಪಾತಕ ಇತಿಹಾಸ. ಇನ್ನೊಂದು ಕುತೂಹಲಕರ ಸಂಗತಿ ಇದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ರೆಹಮಾನ್ ಅವರನ್ನು ಅಭಿನಂದಿಸುವಾಗ
ಸಹೋದರತ್ವ ಸಂಬಂಧ ಅಂತ ಬಣ್ಣಿಸಿದರಾದರೂ ರೆಹಮಾನ್ ಅವರು 1971ರ ಇತಿಹಾಸವನ್ನು ಪದೇ ಪದೇ ಪ್ರಸ್ತಾಪಿಸಿರುವುದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆ. ಜಮಾತ್ ಸಂಘಟನೆಯನ್ನು ಅವರು 1971ರ ದ್ರೋಹಿಗಳು ಅಂತ ಕರೆದಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮುಖಭಂಗ. ಪಾಕಿಸ್ತಾನ ಇವತ್ತಿಗೂ 1971ರ ಹತ್ಯಾಕಾಂಡಕ್ಕೆ ಅಧಿಕೃತವಾಗಿ ಕ್ಷಮೆಯಾಚಿಸಿಲ್ಲ. ಹಾಗಾಗಿ ಬಾಂಗ್ಲಾದೇಶದ ಯುವ ಪೀಳಿಗೆಯಲ್ಲಿ ಪಾಕಿಸ್ತಾನದ ಬಗ್ಗೆ ಇರುವ ಅಸಮಾಧಾನ ಇನ್ನೂ ಜೀವಂತವಾಗೇ ಇದೆ. ಬಹಳ ಪ್ರಮುಖ ಅಂಶವೇನೆಂದರೆ, ಪಾಕಿಸ್ತಾನವು ಬಾಂಗ್ಲಾವನ್ನು ತನ್ನ ಪ್ರಾಕ್ಸಿ ನೆಲೆಯನ್ನಾಗಿ ಮಾಡಲು ಪ್ರಯತ್ನಿಸಿದಷ್ಟು ಬಾಂಗ್ಲಾದೇಶದ ರಾಷ್ಟ್ರೀಯವಾದಿ ನಾಯಕತ್ವ ಅದರಿಂದ ದೂರ ಸರಿಯುವ ಸಾಧ್ಯತೆಯೇ ಹೆಚ್ಚು. ಜೊತೆಗೆ ಒಂದೊಮ್ಮೆ ಬಾಂಗ್ಲಾದೇಶ ತನ್ನ ನೆಲದಲ್ಲಿ ಉಗ್ರಗಾಮಿ ಗುಂಪುಗಳಿಗೆ, ಉದಾಹರಣೆಗೆ ಹರ್ಕತ್ ಉಲ್ ಜಹಾದ್ ಅಲ್ ಇಸ್ಲಾಮಿ ಥರದವರಿಗೆ ಅವಕಾಶ ನೀಡಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಇಮೇಜ್ಗೆ ಧಕ್ಕೆ ತರುತ್ತೆ. ರೆಹಮಾನ್ ಅವರಿಗೀಗ ಜಾಗತಿಕ ಹೂಡಿಕೆದಾರರು ಮುಖ್ಯ ಆದ್ಯತೆ ಆಗಿರುವುದರಿಂದ ಇಂಥದ್ದೊಂದು ರಿಸ್ಕ್ ಅನ್ನು ಅವರು ತೆಗೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಅವರ ನೇತೃತ್ವದ ಬಿಎನ್ಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿರುವುದು ಕೇವಲ ರಾಜಕೀಯ ಬದಲಾವಣೆಯಲ್ಲ, ಇದು ದಕ್ಷಿಣ ಏಷ್ಯಾದ ಆರ್ಥಿಕ ಮತ್ತು ಭದ್ರತಾ ಸಮೀಕರಣಗಳ ಪುನರ್ವಿಮರ್ಶೆ. ಪಾಕಿಸ್ತಾನದ ಪಾಲಿಗೆ ಇಕ್ಕಟ್ಟು, ಬಿಕ್ಕಟ್ಟು, ಸಂಕಟ.